श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಸಂಪುಟ 75. ಐಸಿ ಧೈರ್ಯರಾಜೇ ಜೇಣೆ ಮನಪ್ರಾಣ ಕರಣೆ ಸ್ವಚೇಷ್ಟಾಂಚಿ ಸಂಭಾಷಣೆ ಸಾಂಡವಿಜತಿ. ಹೀಗೆ ಧೈರ್ಯರಾಜನು ಮನಪ್ರಾಣ ಇಂದ್ರಿಯಗಳನ್ನು ಸ್ವಕರ್ಮದ ಮಾತಿನಿಂದವುಗಳನ್ನು ಪರಾವೃತ್ತಗೊಳಿಸುವನು. ಈ ರೀತಿಯಾಗಿ ಧೈರ್ಯರಾಜನು ಮನಸ್ಸು ಪ್ರಾಣ ಇಂದ್ರಿಯಗಳನ್ನು ಸ್ವಕರ್ಮದ ಮಾತಿನಿಂದ ಅವುಗಳನ್ನು ಪರಾವೃತ್ತಗೊಳಿಸುವನು. ಮಗ ಆಘವೀಚಿ ಸಡಿ ಧ್ಯಾನಾಚ ಆತುಲ್ಯ ಮಡಿ ಕೋಡಿದತಿ ನಿರವಡಿ ಯೋಗಾಚಿಯೇ. ಅನಂತರ ಎಲ್ಲವನ್ನು ಒಂದೊಂದಾಗೆ ಧ್ಯಾನದ ಅಂತರ್ಗೃಹದೊಳಗೆ ಸೇರಿಸುವನು ಯುಕ್ತಿಯಿಂದಾಗೆ ಆ ಧೈರ್ಯರಾಜನು. ಅನಂತರ ಆ ಧೈರ್ಯರಾಜನು ಯುಕ್ತಿಯಿಂದ ಆ ಎಲ್ಲ ಇಂದ್ರಿಯಗಳನ್ನು ಧ್ಯಾನದ ಅಂತರ್ಗ್ರಹದೊಳಗೆ ಸೇರಿಸುವನು. ಪರಿ ಪರಮಾತ್ಮಯ ಚಕ್ರವರ್ತಿ ಉಗಾನಿತಿ ದವಹಾತಿ ತವ ಲಾಚುನ ಘೇತಾ ಧೃತಿ ಧರಿಜತಿ ಜಿಯಾ. ಆದರೆ ಚಕ್ರವರ್ತಿ ಪರಮಾತ್ಮನು ಕೈಯಲ್ಲಿ ಸ್ವೀಕರಿಸುವವರೆಗೆ ಅವುಗಳನ್ನು ಧೃತಿ ತೆಗೆದುಕೊಳ್ಳದೆ ಲಂಚವನ್ನು ಧರಿಸಿರುವುದು. ಆದರೆ ಚಕ್ರವರ್ತಿ ಪರಮಾತ್ಮನು ಅವುಗಳನ್ನು ಸ್ವೀಕರಿಸುವವರೆಗೆ ಧೃತಿಯು ಅರ್ಥಾತ್ ಧೈರ್ಯರಾಜನು ಯಾವುದೇ ಪ್ರಕಾರದಿಂದ ಲಂಚ ತೆಗೆದುಕೊಳ್ಳದೆ ಧರಿಸುವನು. ತೇಗಾ ಧೃತಿಯೇಥೇ ಸಾತ್ವಿಕ ಹೇ ನಿರುತೆ ಆಯಿಕ ಅರ್ಜುನಾತೆ ಶ್ರೀಕಾಂತುಮಣೆ. ಇಲ್ಲಿಯ ಧೃತಿಗೆ ಸಾತ್ವಿಕವೆನ್ನುವರು ನಿಜವಾಗಿ ಕೇಳೆಂದು ಅರ್ಜುನನಿಗೆ ಶ್ರೀಕಾಂತನೆಂದನು. ಶ್ರೀಕೃಷ್ಣನು ಅರ್ಜುನನಿಗೆ ಇಲ್ಲಿ ಆ ಧೃತಿಗೆ ನಿಜವಾಗಿಯೂ ಸಾತ್ವಿಕ ಧೃತಿ ಅನ್ನುವರೆಂದು ಹೇಳಿದನು. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸಾ ಪಾರ್ಥರಾಜಸಿ. ಹಾಗೂ ಹೇ ಕುಂತಿ ಪುತ್ರ ಅರ್ಜುನ, ಯಾವ ಧೈರ್ಯದ ಸಹಾಯದಿಂದ ಮನುಷ್ಯನು ಧರ್ಮ ಅರ್ಥ ಹಾಗೂ ಕಾಮಗಳನ್ನು ಅವಲಂಬಿಸುತ್ತಾನೋ ಹಾಗೂ ಪ್ರಸಂಗವಶಾತ್ ಫಲಾಪೇಕ್ಷೆಯನ್ನು ಹೊಂದುವ ಆ ಧೈರ್ಯವು ರಾಜಸವಾಗಿರುತ್ತದೆ. ಅಣಿ ಹೋನಿಯ ಶರೀರಿ ಸ್ವರ್ಗ ಸಂಸಾರಾತ ದೋಹಿ ಘರಿ ನಾಂದೇಜೋ ಪೋಟ ಭರಿ ತ್ರಿವರ್ಗೋಪಾಯೇ. ತಿಳಿದುಕೊಂಡು ಶರೀರವೇ ತಾನೆಂಬುದಾಗಿ ಸ್ವರ್ಗ ಸಂಸಾರಗಳೆಂಬ ಎರಡೂ ಮನೆಯೊಳಗೆ ಸುಖವಾಗಿ ತ್ರಿವರ್ಗೋಪಾಯದಿಂದಾಗಿ ವಾಸ ಮಾಡಿರುವನು. ಯಾವ ಧೈರ್ಯದಿಂದ ಶರೀರವೇ ತಾನೆಂಬುದಾಗಿ ತಿಳಿದುಕೊಂಡು ಸ್ವರ್ಗ ಸಂಸಾರಗಳೆಂಬ
ಎರಡೂ ಮನೆಯೊಳಗೆ ಸುಖವಾಗಿ ತ್ರಿವರ್ಗೋಪಾಯದಿಂದ ವಾಸ ಮಾಡಿರುವನು. ಅದಕ್ಕೆ ರಾಜಸ ಧೈರ್ಯವೆಂದು ಅನ್ನುತ್ತಾರೆ. ತೋ ಮನೋರಥಾಂಚ ಸಾಗರಿ ಧರ್ಮಾರ್ಥ ಕಾಮಾಂಚ ತಾರು ಆವರಿ ಜೇಣೆ ಧೈರ್ಯ ಬಳೆ ಕರಿ ಕ್ರಿಯಾ ವಾಣಿಜ್ಯ. ಅವನು ಮನೋರಥಗಳ ಸಾಗರದಲ್ಲಿ, ಧರ್ಮಾರ್ಥ ಕಾಮಗಳ ನಾವಿನಲ್ಲಿ ಕ್ರಿಯಾ ವ್ಯಾಪಾರ ಮಾಡುವನು. ಅಲ್ಲಿ ಯಾವ ಧೈರ್ಯದಿಂದ, ಅದೇ ರೀತಿ ಅವನು ಯಾವ ಧೈರ್ಯದಿಂದ ಮನೋರಥಗಳ ಸಾಗರದಲ್ಲಿ ಧರ್ಮ ಅರ್ಥ ಕಾಮಗಳೆಂಬ ನಾವಿನಲ್ಲಿ ಕ್ರಿಯಾ ವ್ಯಾಪಾರ ಮಾಡುವನು. ಜೇ ಕರ್ಮ ಭಾಂಡವಲ ಸುವೆ ತಯಾತಿ ಚೌಗುಣಿ ಏತಿ ಪಾಹೆ ಏವಡೆ ಸಾಯಾಸ ಸಾಹೆ ಜಯಾಧೃತಿ. ಹಾಕಿದರೆ ಕರ್ಮದ ಬಂಡವಾಳವನ್ನು 4 ಪಟ್ಟು ಬರುವುದೆನ್ನುವನು. ಪಡುವನು ಬಹಳಷ್ಟು ಕಷ್ಟವನ್ನು ಯಾವ ಧೈರ್ಯದಿಂದ, ಅದೇ ರೀತಿ ಯಾವ ಧೈರ್ಯದಿಂದ ಕರ್ಮದ ಬಂಡವಾಳವನ್ನು ಹಾಕಿದರೆ 4 ಪಟ್ಟು ಬರುವುದೆನ್ನುವನು. ಹಾಗೂ ಅದಕ್ಕಾಗಿ ಬಹಳಷ್ಟು ಕಷ್ಟಪಡುವನು. ತೇಗಾ ಧೃತಿ ರಾಜಸ ಪಾರ್ಥಾಯೇಥ ಪರ್ಯೇಸ ಆತಾಯಿಕ ತಾಮಸ ತಿಸರಿ ಜೇಕಾ. ಅದೇ ಧೃತಿಯಾಗಿರುವುದು ರಾಜಸ. ಕೇಳಿರುವೆಯಲ್ಲ ವಿಶೇಷ, ಈಗ ಕೇಳು ತಾಮಸ ಮೂರನೇ ಅದನ್ನು. ಅದೇ ರಾಜಸ ಧೃತಿ ಅಥವಾ ಧೈರ್ಯವಾಗಿರುವುದು. ಇದರ ಬಗ್ಗೆ ನೀನು ವಿಶೇಷವಾಗಿ ತಿಳಿದಿರುವೆಯಲ್ಲ, ಈಗ ತಾಮಸ ಧೈರ್ಯವೆಂಬ ಮೂರನೆಯದನ್ನು ಕೇಳು. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿಸ್ತಾ ಪಾರ್ಥ ತಾಮಸಿ. ದುರ್ಬುದ್ಧಿಯುಳ್ಳ ಮನುಷ್ಯನು ಯಾವುದರ ಸಂಬಂಧದಿಂದ ನಿದ್ರೆ, ಭಯ, ಶೋಕ, ಖೇದ ಹಾಗೂ ಮದಗಳನ್ನು ಬಿಡುವುದಿಲ್ಲವೋ ಅದಕ್ಕೆ ತಾಮಸ ಧೈರ್ಯವೆನ್ನುತ್ತಾರೆ. ತರಿ ಸರ್ವಧರ್ಮೇ ಗುಣೇ ಜಯಾಚೇಕ ರೂಪ ಏಣೆ ಓಳಸ ಕಾಳೆ ಪಣೆ ಘಡಲಾ ಜೈಸ. ಸರ್ವಾಧಮ ಗುಣಗಳಿಂದ ಆಕಾರಗೊಂಡಿದೆ ರೂಪ ಈ ಧೈರ್ಯದ. ಇದ್ದಲಿಯ ಕಪ್ಪುತನದಿಂದ ನಿರ್ಮಾಣವಾದಂತೆ ಈ ಧೈರ್ಯದ ರೂಪವು ಸರ್ವಾಧಮ ಗುಣಗಳಿಂದ ಆಕಾರಗೊಂಡಿದೆ. ಹೇಗೆಂದರೆ ಇದ್ದಲಿಯ ಕಪ್ಪುತನದಿಂದ ನಿರ್ಮಾಣವಾದಂತಾಗಿದೆ. ಅಹೋ ಪ್ರಾಕೃತಾನಿ ಹೀನು ತಯಾ ಹೀಕಿ ಗುಣತ್ವಾತ ಮಾನು ತರೀನ ಮಣಿಜೆ ಪುಣ್ಯಜನು ರಾಕ್ಷಸು ಕಾಯಿ. ಅರೆ ಪ್ರಾಕೃತ ಹಾಗೂ ಹೀನ ಅವುಗಳಿಗೂ ಗುಣತ್ವದ ಮಾನ, ಏಕೆಂದರೆ ಅನ್ನುವುದಿಲ್ಲವೇ ಪುಣ್ಯ ಜನ ರಾಕ್ಷಸರಿಗೂ. ಅಂಥ ಪ್ರಾಕೃತ ಹಾಗೂ ಹೀನ ಗುಣಗಳಿಗೂ ಗುಣತ್ವದ ಮಾನವಿರುತ್ತದೆ, ಏಕೆಂದರೆ ರಾಕ್ಷಸರಿಗೂ ಪುಣ್ಯ ಜನ ಅನ್ನುವುದಿಲ್ಲವೇ. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.